ಎಲ್ಲರೂ ಗಟ್ಟಿಯಾಗಿ ಆಮೀನ್ ಆಮೀನ್. ನಾವೆಲ್ಲರೂ ಹಾಗೆ ಕುಳಿತುಕೊಳ್ಳೋಣ. ದೇವರ ವಾಕ್ಯವನ್ನು ಪ್ರಕಟ ಮಾಡುವಾಗ ಎದ್ದೇಳೋದಾಗಲಿ ಆಚೆ ಹೋಗೋದಾಗಲಿ ಯಾರು ಮಾಡಬಾರ್ದು. ಶ್ರದ್ಧೆಯಿಂದ ಭಕ್ತಿಯಿಂದ ಕೂತ್ಕೊಂಡು ನಾವು ದೇವರ ವಾಕ್ಯಗಳನ್ನು ಕೇಳಬೇಕು. ಆಮೇನ್ ಆಮೇನ್. ಎಷ್ಟು ಜನ ಶ್ರದ್ಧೆಯಿಂದ ಭಕ್ತಿಯಿಂದ ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ ಸಿದ್ಧವಾಗಿದ್ದೀರಾ? ದೇವರು ನಮ್ಮ ಸಂಗಡ ಮಾತಾಡ್ತಾರೆ ಅಂತ ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ಇವತ್ತು ದೇವರು ತನ್ನ ವಾಕ್ಯಗಳ ಮೂಲಕವಾಗಿ ನನ್ನನ್ನು ಆಶೀರ್ವದಿಸ್ತಾರೆ ಅಂತ ನಂಬ್ತೀರಾ? ಎಷ್ಟು ಜನ ವಾಕ್ಯಗಳ ಮೂಲಕವಾಗಿ ದೇವರು ನನ್ನನ್ನು ಗುಣಪಡಿಸ್ತಾರೆ ಅಂತ ನಂಬ್ತೀರಾ? ಆಮೀನ್. ದೇವರ ನಾಮಕ್ಕೆ ಘನ ಮಾನ ಮಹಿಮೆ ಉಂಟಾಗಲಿ. ದೇವರ ಸನ್ನಿಧಾನಕ್ಕೆ ಬಂದಿರುವಂಥ ನಿಮ್ಮೆಲ್ಲರನ್ನ ದೇವರು ಹೆಸರಿಸಿಡ್ದು ಆಶೀರ್ವದಿಸಲಿ. ದೇವರ ದಯೆ ದೇವರ ಕೃಪೆ ನಿಮಗೆ ಏರಳವಾಗಿ ದೇವರು ಅನುಗ್ರಹಿಸಲಿ. ಈ ಭಾನುವಾರ ಚರ್ಚೆಗೆ ಬಂದಿರುವಂಥ ನಿಮ್ಮೆಲ್ಲರಿಗೂ ಇನ್ನೊಂದು ವಾರ ಪೂರ್ತಿಯಾಗಿ ದೇವರು ತನ್ನ ದೂತರನ್ನು ದಂಡಿಲಿಸಿ ನಿಮ್ಮೆಲ್ಲರ ಸುತ್ತಲೂ ನಿಮ್ಮನ್ನು ಕಾಪಾಡಿ ಕಾವಲಾಗಿದ್ದು ಕಾಪಾಡಲಿ. ಆಮೇನ್. ಈ ಸಮಯದಲ್ಲಿ ನಾವೊಂದು ವಾಕ್ಯ ಓದ್ಕೊಳ್ಳೋಣ. ಇವತ್ತಿನ ಧ್ಯಾನಕ್ಕಾಗಿ ಆರಿಸ್ಕೊಳ್ಳೋಂಥ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಲೂಕನು ಬರೆದಂಥ ಸುವಾರ್ತೆ 18ನೇ ಅಧ್ಯಾಯ 15ನೇ ವಾಕ್ಯದಿಂದ 17ನೇ ವಾಕ್ಯದವರೆಗೂ ಈ ಸಮಯದಲ್ಲಿ ನಾವು ಓದ್ಕೊಳ್ಳೋಣ. ಲೂಕನು ಬರೆದಂಥ ಸುವಾರ್ತೆ 18ನೇ ಅಧ್ಯಾಯ 15ರಿಂದ 17. ಕೆಲವರು ತಮ್ಮ ಕೂಸುಗಳನ್ನು ಸಹ ಯೇಸುವಿನಿಂದ ಮುಟ್ಟಿಸಬೇಕೆಂದು ಆತನ ಬಳಿಗೆ ತರಲು ಶಿಷ್ಯರು ಕಂಡು ಅವರನ್ನು ಗದರಿಸಿದರು. ಆದರೆ ಯೇಸು ಆ ಕೂಸುಗಳನ್ನು ತನ್ನ ಬಳಿಗೆ ಕರೆತರಿಸಿ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ. ದೇವರ ರಾಜ್ಯವು ಇಂಥವರದೇ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಅಂದನು. ಆಮೇನ್ ಆಮೇನ್ ಆಮೇನ್. ಎಲ್ಲರಿಲ್ಲೇ ಇದ್ದೀರಾ? ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ದೇವರು ಚಿಕ್ಕ ಮಕ್ಕಳನ್ನು ಪ್ರೀತಿಸುವಂಥ ದೇವರಾಗಿದ್ದಾರೆ. ಚಿಕ್ಕ ಮಕ್ಕಳನ್ನು ಯಾವಾಗಲೂ ದೇವರು ತನ್ನ ಬಳಿಗೆ ಕರೆಯುವಂಥ ದೇವರಾಗಿದ್ದಾನೆ. ದೇವರು ಹೇಳಿದ್ದಾರೆ, ಪರಲೋಕ ರಾಜ್ಯ ಬಂದು ಚಿಕ್ಕ ಮಕ್ಕಳದು. ಹಲ್ಲೆಲೂಯ ಹಲ್ಲೆಲೂಯ. ಇವತ್ತು ಪ್ರಪಂಚದಲ್ಲಿ ಸುಮಾರು 850 ಕೋಟಿ ಜನ ಇದ್ದಾರೆ. 850 ಕೋಟಿ ಜನರಲ್ಲಿ ಸುಮಾರು 400 ಕೋಟಿಗಿಂತ ಅಧಿಕವಾಗಿ ಮಕ್ಕಳೇ ಇದ್ದಾರೆ. ಅದರಲ್ಲಿ ಭಾರತ ದೇಶದಲ್ಲಿ ಸುಮಾರು 140 ಕೋಟಿಗಿಂತ ಅಧಿಕವಾದ ಜನರಿದ್ದಾರೆ. ಭಾರತ ದೇಶದಲ್ಲೇ 140 ಕೋಟಿ, ಪ್ರಪಂಚದಲ್ಲೇ 850 ಕೋಟಿ. ನೋಡ್ರಿ ಎಷ್ಟು ಪಾಪ್ಯುಲೇಷನ್ ಭಾರತ ದೇಶದಲ್ಲಿ, ಜನಸಂಖ್ಯೆ ಎಷ್ಟು ಜನ ಇದ್ದಾರೆ ಅಂಥೇಳಿ. 850 ಕೋಟಿ ಪ್ರಪಂಚ ಎಲ್ಲನೂ, ಭಾರತದಲ್ಲೇ 140ರಿಂದ 150 ಕೋಟಿ. ಅದರಲ್ಲಿ ಭಾರತ ದೇಶದ ಒಂದು 140ರಿಂದ 150 ಕೋಟಿ ಜನರಲ್ಲಿ 60% ಏನು 60 ಕೋಟಿಗಿಂತ 70-80 ಕೋಟಿಗಿಂತ ಅಧಿಕವಾಗಿ ಯೌವನಸ್ಥರು ಮತ್ತು ಚಿಕ್ಕ ಮಕ್ಕಳೇ ಇದ್ದಾರೆ. ಭಾರತ ದೇಶದಲ್ಲಿ ಜನಸಂಖ್ಯೆ ನಿಯಂತ್ರಣ ಕಾಯ್ದೆಯನ್ನು ತಂದು ಒಂದು ಕುಟುಂಬಕ್ಕೆ 2 ಮಕ್ಕಳನ್ನು ಇಟ್ಕೋಬೇಕಂತೇಳಿ ಮಾಡಿದರು. 2 ಮಕ್ಕಳನ್ನು ಒಂದು ಕುಟುಂಬಕ್ಕೆ ಇಟ್ಟರೂ ಸಹ, ಒಂದು ಕುಟುಂಬದಲ್ಲಿ 2 ಮಕ್ಕಳು ಇದ್ರೂ ಇವತ್ತು ಭಾರತನೇ ಚಿಕ್ಕ ಮಕ್ಕಳಲ್ಲಿ ಅಧಿಕವಾದ ಸಂಖ್ಯೆಯಲ್ಲಿ ಇವತ್ತು ಭಾರತ ದೇಶದಲ್ಲಿದ್ದಾರೆ. ಅದಕ್ಕೆ ದೇವರು ಭಾರತ ದೇಶದಲ್ಲಿರುವಂಥ ಎಲ್ಲ ಚಿಕ್ಕ ಮಕ್ಕಳನ್ನು ಪ್ರೀತಿಸುವಂಥ ದೇವರಾಗಿದ್ದಾರೆ. ಭಾರತ ದೇಶದಲ್ಲಿರುವಂಥ ಎಲ್ಲ ಚಿಕ್ಕ ಮಕ್ಕಳು ಪರಲೋಕ ರಾಜ್ಯಕ್ಕೆ ಬರಬೇಕು ಅಂತೇಳಿ ದೇವರು ఇష్టపడతారు. ఇప్పుడే రాంచేబులో చెప్తుంది మెసేజ్ అయితే ఎవరు పారాడకూడదని. పరలోక రాజ్ಯ ಚಿಕ್ಕ ಮಕ್ಕಳದಾಗಿದೆ. ಆಮೇನ್ ಹಲ್ಲೆಲೂಯ. ಆದರೆ ಇವತ್ತು ಭಾರತ ದೇಶದಲ್ಲಿರುವಂಥ ಒಂದು ಮಕ್ಕಳ ಪರಿಸ್ಥಿತಿಯನ್ನು ನಾವು ಕೆಲವು ನಿಮಿಷಗಳ ಕಾಲ ನಾವು ಆಲೋಚನೆ ಮಾಡೋಣ. ಭಾರತ ದೇಶದಲ್ಲಿ 60% ಮಕ್ಕಳಿದ್ರೂ ಇವತ್ತು ಭಾರತ ದೇಶದಲ್ಲಿ ಬಾಲ ಅಪರಾಧಗಳು ಗಣನೀಯವಾಗಿ ಬೆಳೀತಾ ಇದ್ದಾವೆ. ಬಾಲ ಅಪರಾಧಗಳು
ಏಕೆಂದರೆ ಭಾರತ ದೇಶದ ಕಾನೂನಿನಲ್ಲಿ ಒಂದು ಕಾನೂನು ಏನಪ್ಪ ಅಂದರೆ, ಬಾಲಾಪರಾಧಿಗಳಂದರೆ 18 ವಯಸ್ಸಿಗಿಂತ ಕಡಿಮೆ ಆಗಿರೋರು ಏನಾದರೂ ಅಪರಾಧ ಮಾಡಿದ್ರೆ, ಅವರೇನಾದರೂ ಕೆಟ್ಟದನ್ನು ಮಾಡಿದ್ರೆ ಅವ್ರಿಗೆ ಜೈಲಿಗೆ ಹಾಕೋದಿಲ್ಲ. ಅದಕ್ಕೆ ಬದಲಾಗಿ ಮಕ್ಕಳನ್ನು ಸಾಕುವಂಥ ಕೆಲವು ಹಾಸ್ಟೆಲ್ಗಳನ್ನು ಮಾಡಿ ಆ ಹಾಸ್ಟೆಲ್ಗಳಲ್ಲಿ ಮಕ್ಕಳನ್ನ ಇಡ್ತಾರೆ. ಮತ್ತು 18 ವರ್ಷ ಆದಮೇಲೆ ಅವರನ್ನು ಭಾರತ ದೇಶದ ಕಾನೂನಲ್ಲಿ ಬಿಡುಗಡೆ ಮಾಡ್ತಾರೆ, ಶಿಕ್ಷೆ ಕೊಡೋದಿಲ್ಲ. ಅದೇ 18 ವರ್ಷ ಆದಮೇಲೆ ನೀನು ಯಾರನ್ನಾದರೂ ಸಾಯಿಸಿದ್ರೆ, ನೀನೇನಾದರೂ ತಪ್ಪು ಮಾಡಿದ್ರೆ ನಿನಗೆ ಜೀವಾವಧಿ ಶಿಕ್ಷೆ ಕೊಡ್ತಾರೆ. ಜೀವಾವಧಿ ಶಿಕ್ಷೆ ಅಂತಂದರೆ 14 ವರ್ಷ, 30 ವರ್ಷ, ಇಲ್ಲ ನೀನು ಸಾಯೋ ಗಂಟನೂ ನೀನು ಜೈಲಲ್ಲಿ ಇರಬೇಕು ಅನ್ನುವಂಥದ್ದು ಭಾರತ ದೇಶದ ಕಾನೂನು. ಇದನ್ನು ಭಾರತ ದೇಶದಲ್ಲಿ ಇರುವಂಥ ಅನೇಕ ದೊಡ್ಡ ದೊಡ್ಡ ಅಪರಾಧಿಗಳು ಅರ್ಥ ಮಾಡ್ಕೊಂಡು ಏನು ಮಾಡ್ತಾರೆ ಅಂದರೆ, ಭಾರತ ದೇಶದಲ್ಲಿ ಚಿಕ್ಕ ಮಕ್ಕಳನ್ನು ಕದಿಯೋದು, ಚಿಕ್ಕ ಮಕ್ಕಳನ್ನು ಎತ್ಕೊಂಡು ಹೋಗಿ ಅವ್ರಿಗೆ ಕೆಟ್ಟ ಕೆಟ್ಟ ಎಲ್ಲ ಕೆಲಸಗಳನ್ನು ಕಲಿಸಿ, ಅವರಿಗೆ ಡ್ರಗ್ಸನ್ನು ಕೊಡಿಸಿ, ಅವರ ಮನಸ್ಸುಗಳನ್ನು ಕೆಡಿಸಿ, ಚಿಕ್ಕ ಮಕ್ಕಳ ಮೂಲಕವಾಗಿ ಇವತ್ತು ಭಾರತ ದೇಶದಲ್ಲಿ ಅನೇಕ ಅಪರಾಧಗಳನ್ನು ಮಾಡಿಸ್ತಾ ಇದ್ದಾರೆ. ಇದಕ್ಕೆ ಗುರುತಾಗಿ ಎಷ್ಟೊಂದು ಮೂವಿಗಳನ್ನು ಮಾಡಿ, ಚಲನಚಿತ್ರಗಳು, ಈ ಚಲನಚಿತ್ರಗಳು ಬಂದ ಮೇಲೇ ಬಾಲಾಪರಾಧಗಳು ಜಾಸ್ತಿ ಆಗಿದ್ದು. ಏನಪ್ಪ ಅಂತಂದರೆ, ರೌಡಿಗಳೆಲ್ಲ ಏನು ಮಾಡ್ತಾರೆ, ಯವನಸ್ಥರನ್ನೆಲ್ಲ ಇಟ್ಕೊಳ್ಳೋದು, ಕರ್ಕೊಂಡು ಹೋಗೋದು, ಅವ್ರನ್ನ ಅವ್ರ ಹಿಡಿತದಲ್ಲಿ ಇಟ್ಕೊಳ್ಳೋದು, ಅವ್ರಿಗೆ ಕುಡಿಯೋದು ಕೊಡೋದು, ಅವ್ರಿಗೆ ತಿನ್ನಕ್ಕೆ ಕೊಡೋದು, ಚೆನ್ನಾಗಿ ಮಾಂಸ ಊಟ ಚೆನ್ನಾಗಿ ಕುಡಿಸೋದು, ಚೆನ್ನಾಗಿ ಅವ್ರಿಗೆ ಏನು ಡ್ರಗ್ಸನ್ನು ಅವ್ರಿಗೆ ಕೊಡೋದು, ಈ ಥರ ಮಾಡಿ 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 ಏನು ಮಾಡ್ತಾ ಇದ್ದಾರೆ ಅಂದರೆ ಚಿಕ್ಕ ಮಕ್ಕಳನ್ನು ಭಾಳಷ್ಟು ಕೆಡಿಸ್ತಾ ಇದ್ದಾರೆ. ಅದರಲ್ಲಿ ಯೌವನಸ್ಥರು ಇವತ್ತು ತುಂಬ ಚಟಗಳಿಗೆ ಒಳಗಾಗಿ, ಕುಟುಕ ಚಟಗಳಿಗೆ ಒಳಗಾಗಿ ಇವತ್ತು ತುಂಬಾ ಭಯಂಕರವಾಗಿರುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಭಾರತ ದೇಶದಲ್ಲಿ ಯೌವನಸ್ಥರಿದ್ದಾರೆ. ಅದರಲ್ಲಿ ಕಳೆದ ವರ್ಷ ಸುಮಾರು 20ಕ್ಕಿಂತ ಅಧಿಕವಾಗಿ, 20% ಅಧಿಕವಾಗಿ ಬಾಲಾಪರಾಧ ಬೆಳೆದಿದೆ ಅಂತ ಒಂದು ರಿಪೋರ್ಟ್ ಹೇಳ್ತದೆ. ಸುಮಾರು ಜನ ಮಕ್ಕಳು ಓದೋದಕ್ಕೆ ಹೋಗುವಾಗ ಕೆಲವು ಕೆಟ್ಟವರ ಸಹವಾಸವನ್ನು ಮಾಡಿ ಈ ಡ್ರಗ್ಸ್ಗಳಿಗೆ ಚಟಕ್ಕೆ ಒಳಗಾಗಿ ಇವತ್ತು ಅವರ ಜೀವನವನ್ನು ಅವರು ಕಳ್ಕೊಳ್ತಾ ಇದ್ದಾರೆ. ಮತ್ತು ಭಾರತ ದೇಶದಲ್ಲಿ ಇವತ್ತಿಗೂ ಬಾಲ ಕಾರ್ಮಿಕ ಪದ್ಧತಿ ಅನ್ನುವಂಥದ್ದಿದೆ. ಬಾಲ ಕಾರ್ಮಿಕರ ಪದ್ಧತಿ ಅಂದರೆ ಚಿಕ್ಕ ವಯಸ್ಸಲ್ಲಿ ಅವ್ರನ್ನ ಕೆಲಸಕ್ಕೆ ಹಾಕ್ಬಿಡೋದು. ಈ ಮಕ್ಕಳು ಅವರೂ ರೆಡಿ ಇದ್ದಾರೆ ಚಿಕ್ಕ ವಯಸ್ಸಲ್ಲಿ ಕೆಲಸ ಮಾಡಲಿಕ್ಕೆ. ಸ್ಕೂಲ್ಗೆ ಹೋಗು ಅಂದರೆ ಹೋಗಲ್ಲ ಅವರು, ಕೆಲ್ಸಕ್ಕೆ ಹೋಗು ಅಂದರೆ ಖುಷಿಯಾಗಿ ಹೋಗ್ತಾರೆ ಅವರು. ಓದು ಅಂದರೆ ಓದಲ್ಲ. ನಾನು ನಿನಗೆ ಫೀಸ್ ಕಟ್ತೀನಿ, ಒಳ್ಳೆ ಸ್ಕೂಲಲ್ಲಿ ಹಾಕ್ತೀನಿ ಅಂದರೂ ಓದಲ್ಲ. ಕೆಲ್ಸಕ್ಕೆ ಹೋಗ್ತೀನಂದರೆ ಖುಷಿಯಾಗಿ ಹೋಗ್ತಾರೆ. ಇವತ್ತು ಬಾಲ ಕಾರ್ಮಿಕರು ಜಾಸ್ತಿ ಆಗಿದ್ದಾರೆ ಭಾರತ ದೇಶದಲ್ಲಿ. ಬಾಲ ಕಾರ್ಮಿಕರು ಚಿಕ್ಕ ವಯಸ್ಸಲ್ಲೇ ಓದೋದನ್ನು ಬರೆಯೋದನ್ನು ಕಲಿಯದೆ, ವಿದ್ಯೆಯನ್ನು ಕಲಿಯದೆ ಇವತ್ತು ಬಾಲ ಕಾರ್ಮಿಕರಾಗಿ ದುಡಿತಾ ಇರುವಂಥ ಎಷ್ಟೋ ಮಕ್ಕಳನ್ನು ನಾವು ನೋಡ್ತೀವಿ. ಮತ್ತು ಭಾರತ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 60,000 ಮಕ್ಕಳು ಕಾಣೆ ಆಗ್ತಾ ಇದ್ದಾರೆ. 60,000 ಮಕ್ಕಳು ಕಾಣೆ ಆಗ್ತಾ ಇರೋದು. ಎಲ್ಲಿಗೆ ಹೋಗ್ತಾ ಇದ್ದಾರೆ, ಏನಾಗ್ತಾ ಇದ್ದಾರೆ, ಯಾಕೆ ಕಾಣೆ ಆಗ್ತಾ ಇದ್ದಾರೆ ಕಂಡುಹಿಡಿಯೋದಕ್ಕೆ ಆಗಲಿಲ್ಲ ಇವತ್ತಿಗೂ. 60,000 ಮಕ್ಕಳು, ಅಧಿಕವಾಗಿರುವಂಥ ಮಕ್ಕಳು ಇವತ್ತಿಗೂ ಗೊತ್ತಿಲ್ಲ ಎಲ್ಲಿದ್ದಾರೋ ಅಂಥೇಳಿ. ಪ್ರತಿ ವರ್ಷ ಇವತ್ತು ಭಾರತ ದೇಶದಲ್ಲಿ ಸುಮಾರು ಜನ ಮಕ್ಕಳು ಕಾಣೆ ಆಗ್ತಾ ಇದ್ದಾರೆ. ಅದರಲ್ಲಿ ಕೆಲವು ವಿಡಿಯೋಗಳು, ಭಯಂಕರವಾಗಿರುವಂಥ ವಿಡಿಯೋಗಳು, ಅವ್ರನ್ನ ಎತ್ಕೊಂಡು ಹೋಗಿ ಅವ್ರನ್ನ ಏನೇನೋ ಮಾಡಿರುವಂಥ ಭಯಂಕರವಾಗಿರೋ ವಿಡಿಯೋಗಳೆಲ್ಲ ಇವತ್ತು ಫೇಸ್ಬುಕ್ಕಲ್ಲಿ ಹರಿದಾಡ್ತಾ ಇದ್ದಾವೆ. ಮತ್ತು 4ನೇದಾಗಿ ಭಾರತ ದೇಶದಲ್ಲಿ ಲೈಂಗಿಕ ದೌರ್ಜನ್ಯಗಳು ಚಿಕ್ಕ ಮಕ್ಕಳ ಮೇಲೆ, ಭಾರತ ದೇಶದಲ್ಲಿ ಅನೇಕ ಚಿಕ್ಕ ಮಕ್ಕಳ ಮೇಲೆ ಇವತ್ತು ಲೈಂಗಿಕ ದೌರ್ಜನ್ಯಗಳು ಬೆಳೀತಾ ಇದ್ದಾವೆ. ಪ್ರತಿದಿನ 100 ಮಕ್ಕಳಿಗಿನ್ನ ಅಧಿಕವಾಗಿರುವಂಥ ಮಕ್ಕಳು ಇವತ್ತು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ, ನಾವು ಚಿಕ್ಕ ಮಕ್ಕಳಿಗೆ ನಾವು ರೆಸ್ಟ್ರಿಕ್ಷನ್ ಮಾಡಲ್ಲ. ಏನು, ನೀನು ಇಂಥ ಬಟ್ಟೆ ಹಾಕ್ಬೇಡಮ್ಮ, ಇಂಥ ಬಟ್ಟೆ ಹಾಕ್ಬೇಡ, ಹಿಂಗೆ ಹಾಕ್ಬೇಡ ಅಂತ ಕೇಳಲ್ಲ. ಹೇಳಿದ್ರು ಅವ್ರು ಕೇಳಲ್ಲ. ಅವ್ರೇನು ಮಾಡ್ತಾರೆ ಅಂತಂದರೆ,
ಬಹಳ ಕೆಟ್ಟದಾಗಿರುವಂಥ ಬಟ್ಟೆಗಳನ್ನು ಹಾಕ್ಕೊಂಡು ಅವ್ರು ಓಡಾಡೋದ್ರಿಂದ ಇವತ್ತು ಭಾರತ ದೇಶದಲ್ಲಿ ಭಾಳಷ್ಟು ಲೈಂಗಿಕವಾದ ಒಂದು ದೌರ್ಜನ್ಯಗಳು ಇವತ್ತು ಭಾರತ ದೇಶದಲ್ಲಿ ನಡೀತಾ ಇದ್ದಾವೆ. ಈ ರೀತಿಯಲ್ಲಿ ಹೇಳ್ಕೊಂಡು ಹೋದರೆ ಭಾರತ ದೇಶದಲ್ಲಿ ಚಿಕ್ಕ ಮಕ್ಕಳು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಮತ್ತು ಭಾರತ ದೇಶದಲ್ಲಿ ಇವತ್ತು ಭಾಳಷ್ಟು ಜನರು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ. 100ಕ್ಕೆ 60% 70% ಯವನಸ್ಥರು ಚಿಕ್ಕ ಮಕ್ಕಳು ಏನಿದ್ದಾರೆ ಅಂತ ಹೇಳಿದೆ, ಅದರಲ್ಲಿ 100ಕ್ಕೆ 40% ಜನ ಮೊಬೈಲ್ಗಳಿಗೆ ಅಡಿಕ್ಟ್ ಆಗಿದ್ದಾರೆ. ಮೊಬೈಲ್ಗಳನ್ನು ನೋಡುವಂಥದ್ದು, ಇಂಟರ್ನೆಟ್ಗೆ ಆಕರ್ಷಿತರಾಗಿ, ಟಿ ವಿಗಳಿಗೆ ಆಕರ್ಷಿತರಾಗಿ ಇವತ್ತು ಮಕ್ಕಳು ಅವರ ಒಂದು ಜೀವನಗಳನ್ನು ನಾಶ ಮಾಡ್ಕೊಳ್ತಾ ಇದ್ದಾರೆ. ಭಾಳಷ್ಟು ಜನರು ಇವತ್ತು ಎಂಜಾಯ್ಮೆಂಟು, ನನಗೆ ಎಂಜಾಯ್ ಬೇಕು, ನಾನು ಎಂಜಾಯ್ ಮಾಡಬೇಕು, ನಾನೇನು ಯಾವಾಗಲೂ ಮನೆಯಲ್ಲೇ ಇರಬೇಕಾ, ನನಗೆ ರಜಾ ಬಂದಿದೆ ಟೂರ್ ಕರ್ಕೊಂಡು ಹೋಗಿ ನಾನು ಎಂಜಾಯ್ ಮಾಡಬೇಕು. ಎಂಜಾಯ್ಮೆಂಟ್ ಅನ್ನುವಂಥ ಪದ ಇವತ್ತು ಸರ್ವೇ ಸಾಮಾನ್ಯವಾಗಿ ಎಲ್ಲ ಹೆಣ್ಣುಮಕ್ಕಳ ಬಾಯಲ್ಲಿ ಗಂಡು ಮಕ್ಕಳ ಬಾಯಲ್ಲಿ ಓಡಾಡ್ತಾ ಇದೆ. ನಾನು ಎಂಜಾಯ್ ಮಾಡಬೇಕು. ಅವ್ರು ಯಾರೋ ಎಂಜಾಯ್ಮೆಂಟ್ ಮಾಡ್ತಾಯಿದ್ದಾರೆ, ಅವ್ರು ಯಾರೋ ಎಂಜಾಯ್ ಮಾಡ್ತಾಯಿದ್ದಾರೆ, ನಾನು ಮಾತ್ರ ಹಿಂಗೆ ಇದ್ದೀನಿ, ಅವ್ರು ಯಾರೋ ಟೂರ್ ಹೋಗ್ತಾ ಇದ್ದಾರೆ, ನಾನು ಮಾತ್ರ ಹಿಂಗೆ ಇದ್ದೀನಿ ಅಂಥೇಳಿ ಎಂಜಾಯ್ಮೆಂಟ್ಗಳನ್ನು ಇವತ್ತು ಮಾಡಿಕೊಂಡು ಚಿಕ್ಕ ಮಕ್ಕಳು ಇವತ್ತು ತಮ್ಮ ಜೀವನಗಳನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಯೇಸು ಕ್ರಿಸ್ತನು ಲೂಕನು ಬರೆದಂಥ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ದೇವ್ರೇನು ಹೇಳ್ತಾ ಇದ್ದಾರೆ, ಚಿಕ್ಕ ಮಕ್ಕಳನ್ನು ನನ್ನ ಹತ್ರ ಕರ್ಕೊಬನ್ನಿ. ಹಲ್ಲೆಲೂಯಾ. ಚಿಕ್ಕ ಮಕ್ಕಳನ್ನು ನನ್ನ ಹತ್ರ ಕರ್ಕೊಬನ್ನಿ, ಅವ್ರಿಗೆ ಅಡ್ಡಿ ಮಾಡಬೇಡಿ. ಯಾಕೆಂದರೆ ಚಿಕ್ಕ ಮಕ್ಕಳದೇ ಪರಲೋಕ ರಾಜ್ಯವಾಗಿದೆ. ಆಮೇನ್. ಇವತ್ತು ಭಾಳಷ್ಟು ಸಭೆಗಳಲ್ಲಿ ಚಿಕ್ಕ ಮಕ್ಕಳೇ ಇಲ್ಲ. ಉದಾಹರಣೆಗೆ ನಮ್ಮ ಸಭೆಯಲ್ಲೇ ಇಲ್ಲ, ಎಲ್ಲರೂ ದೊಡ್ಡವರೇ. ಚಿಕ್ಕ ಮಕ್ಕಳನ್ನು ನಾವು ಯಾರು ಕೇರ್ ಮಾಡಲ್ಲ. ಚಿಕ್ಕ ಮಕ್ಕಳು ಬಂದರೆ ಪ್ರೀತಿಸಲ್ಲ, ಚಿಕ್ಕ ಮಕ್ಕಳು ಬಂದರೆ ಗದರಿಸ್ತೀವಿ, ಚಿಕ್ಕ ಮಕ್ಕಳು ಬಂದರೆ ಹೊಡಿತೀವಿ. ಏಯ್ ಮಾತಾಡಬೇಡ, ಕೂತ್ಕೊಳ್ಳೋ, ಹೊಡಿತೀನಿ ನೋಡು, ಬಡಿತೀನಿ ನೋಡು ಅಂತೀವಿ. ಮತ್ತು ಚಿಕ್ಕ ಮಕ್ಕಳನ್ನು ನಾವೇನು ಮಾಡ್ತೀವಿ, ಸಭೆ ಒಳಗಡೆ ಸೇರಿಸಲ್ಲ. ಅವ್ರು ಬಂದರೆ ಅವ್ರನ್ನ ಯಾರು ಪ್ರೀತಿಯಿಂದ ನೋಡಲ್ಲ, ಪ್ರೀತಿಯಿಂದ ಮಾತಾಡಲ್ಲ. ಇವತ್ತು ಚಿಕ್ಕ ಮಕ್ಕಳು ಸಭೆಗಳಲ್ಲಿ ಖಾಲಿ ಅವ್ರ ತಂದೆ ತಾಯಿಗಳೇ ಇವತ್ತು ಚಿಕ್ಕ ಮಕ್ಕಳನ್ನ ಕರ್ಕೊಬರಲ್ಲ ಚರ್ಚಿಗೆ. ಅವ್ರ ಮಕ್ಕಳನ್ನ ಮನೇಲಿ ಬಿಟ್ಟು ಬರ್ತಾರೆ. ಆ ಮಕ್ಕಳು ನಾಟಕದ ಮಕ್ಕಳು, ಇವಾಗ ಇರುವಂಥ ಮಕ್ಕಳು ಏನಪ್ಪ ಅಂತಂದರೆ, ನನಗೆ ಹೋಮ್ವರ್ಕ್ ಇದೆ, ನನಗೆ ಟೆಸ್ಟ್ ಇದೆ, ನನಗೆ ಜಾಸ್ತಿ ಇದು ಕೊಟ್ಬಿಟ್ಟಿದ್ದಾರೆ, ನಾನು ಬರಿಬೇಕು. ಇನ್ನೂ ಕೆಲವು ನಾಟಕದ ಮಕ್ಕಳು ಏನು ಮಾಡ್ತಾರೆ ಅಂದರೆ, ನಂಗೆ ಹೊಟ್ಟೆ ನೋಯ್ತಾ ಇದೆ, ನಂಗೆ ತಲೆ ನೋಯ್ತಾ ಇದೆ ಅಂಥೇಳಿ ಇವತ್ತು ನಾಟಕ ಮಾಡಿಕೊಂಡು ಮನೆಯಲ್ಲಿ ಇರುವಂಥ ಚಿಕ್ಕ ಮಕ್ಕಳು ಸುಮಾರು ಜನರಿದ್ದಾರೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಚಿಕ್ಕ ಮಕ್ಕಳು ಸಭೆಯಲ್ಲಿ ಇಲ್ಲದೆ ಹೋದರೆ ಸಭೆ ಭಾಳಷ್ಟು ಬೇಗ ಖಾಲಿ ಆಗುತ್ತೆ, ಭಾಳಷ್ಟು ಬೇಗ ಖಾಲಿ ಆಗುತ್ತೆ. ಇವತ್ತು ಈ ಚಿಕ್ಕ ಮಕ್ಕಳ ಒಂದು ಜೀವನವನ್ನು ಡ್ರಗ್ಸ್ಗೆ, ಕುಡುಕ ಚಟಕ್ಕೆ, ಅನೇಕ ವ್ಯಸನಗಳಿಗೆ ಇವತ್ತು ಜನ ಕರ್ಕೊಂಡೋಗಿ ಬಿಡ್ತಾ ಇದ್ದಾರೆ. ಇವತ್ತು ಒಂದು ಸಭೆಯಾಗಿ, ದೇವರ ಮಕ್ಕಳಾಗಿ, ದೇವರ ಪ್ರಜೆಗಳಾಗಿ ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಚಿಕ್ಕ ಮಕ್ಕಳಿಗೆ ಅನ್ನುವಂಥದ್ದೇ ಇವತ್ತಿನ ಮುಖ್ಯವಾಗಿರುವಂಥ ವಾಕ್ಯ ಭಾಗ. ನೀನೇನು ಮಾಡ್ತಾಯಿದ್ದೆ ಚಿಕ್ಕ ಮಕ್ಕಳಿಗಾಗಿ? ಚಿಕ್ಕ ಮಕ್ಕಳು ಇಷ್ಟೊಂದು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ, ಡ್ರಗ್ಸ್ಗಳಿಗೆ ಅವರು ಬಾಲಿಶರಾಗ್ತಾ ಇದ್ದಾರೆ, ಅವರು ಬಾಲಾಪರಾಧಗಳನ್ನು ಮಾಡ್ತಾ ಇದ್ದಾರೆ, ಬಾಲ ಕಾರ್ಮಿಕರಾಗ್ತಾ ಇದ್ದಾರೆ. ನೀನು ಬಾಲ ಕಾರ್ಮಿಕರನ್ನು ನೋಡುವಾಗ ಒಬ್ಬ ದೇವರ ಮಗನಾಗಿ, ದೇವರ ಮಗಳಾಗಿ ನೀನೇನು ಮಾಡ್ತಾ ಇದೀಯಾ? ಬಾಲಾಪರಾಧ ಮಾಡ್ತಾ ಇದ್ದಾರೆ ಚಿಕ್ಕ ಮಕ್ಕಳು, ರೌಡಿಸಮ್ಗಳನ್ನು ಮಾಡ್ತಾರೆ, ಇನ್ನೊಬ್ಬರನ್ನ ಹೊಡಿತಾರೆ, ಬಡಿತಾರೆ, ಅವರನ್ನು ಎದುರಿಸ್ತಾರೆ. ಅಂಥವ್ರನ್ನ ನೀನು ನೋಡಿದಾಗ ಅವ್ರಿಗೆ ನೀನೇನು ಮಾಡ್ತಾ ಇದ್ದೀಯಾ? ಎಷ್ಟು ಜನ ನೀವು ಚಿಕ್ಕ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಎಷ್ಟು ಜನ ನೀವು ಚಿಕ್ಕ ಮಕ್ಕಳು ಕೆಲಸ ಮಾಡುವಂಥದ್ದನ್ನು ನೋಡಿ, ಅಯ್ಯೋ ಆ ಮಗನ ಜೀವನ ಹಾಳಾಗ್ತಾ ಇದೆಯಲ್ವಾ ಅಂಥೇಳಿ ಎಷ್ಟು ಜನ ನೀವು ಚಿಕ್ಕ ಮಕ್ಕಳ ವಿಷಯದಲ್ಲಿ ಕನಿಕರ ಪಡ್ತಾ ಇದ್ದೀರಾ? ಇವತ್ತು ಒಂದು ಕ್ಷಣ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ಇವತ್ತು ದೇವರು ಚಿಕ್ಕ ಮಕ್ಕಳನ್ನು ತುಂಬಾ ಪ್ರೀತಿ ಮಾಡ್ತಾರೆ. ಚಿಕ್ಕ ಮಕ್ಕಳನ್ನು ದೇವರು ಪ್ರತಿ ಕ್ಷಣ ಪ್ರತಿ ನಿಮಿಷ ತನ್ನ ಬಳಿಗೆ ಕರೀತಾರೆ. ಶಿಷ್ಯರು ಚಿಕ್ಕ ಮಕ್ಕಳನ್ನು ಅಡ್ಡಿಪಡಿಸ್ತಾ ಇದ್ರು. ಯೇಸು ಸ್ವಾಮಿ ಹತ್ರ ಬರಬೇಡ್ರಿ, ಯೇಸು ಸ್ವಾಮಿ ತುಂಬ ಬ್ಯುಸಿ ಇದ್ದಾರೆ, ಅವ್ರು ದೊಡ್ಡವ್ರಿಗೆ ವಾಕ್ಯ ಹೇಳಬೇಕು, ದೊಡ್ಡವ್ರಿಗೆ ಪ್ರೇಯರ್ ಮಾಡಬೇಕು ಅಂಥೇಳಿ
ಅವ್ರನ್ನ ಅಡ್ಡಿಪಡಿಸ್ತಾ ಇದ್ರು. ಆಗ ಯೇಸು ಕ್ರಿಸ್ತನ ಅವ್ರನ್ನ ಗದರಿಸಿದ್ರು. ಚಿಕ್ಕ ಮಕ್ಕಳನ್ನು ಯಾಕೆ ಅಡ್ಡಿಪಡಿಸ್ತಾ ಇದ್ದೀರಾ? ಯಾರು ಹೇಳಿದ್ದು ನಿಮಗೆ ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಕರ್ಕೊಂಬರಬೇಡಿ ಅಂತೇಳಿ? ಯಾರು ಹೇಳಿದ್ದು ನನ್ನ ಹತ್ರ ಚಿಕ್ಕ ಮಕ್ಕಳನ್ನು ಬಿಡಬೇಡಿ ಅಂತೇಳಿ? ನಾನು ಹೇಳಿದ್ನ ನಾನು ನಿಮಗೆ ಚಿಕ್ಕ ಮಕ್ಕಳನ್ನ ಬಿಡಬೇಡ ಅಂತ ಹೇಳಿದ್ನ ಅಂತೇಳಿ ಯೇಸು ಕ್ರಿಸ್ತನು ಭಯಂಕರವಾಗಿ ತನ್ನ ಶಿಷ್ಯರನ್ನು ಗದರಿಸೋದನ್ನು ನಾವು ನೋಡ್ತೀವಿ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ಚಿಕ್ಕ ಮಕ್ಕಳ ವಿಷಯದಲ್ಲಿ ನೀನು ಭಾರ ಇಲ್ಲದೆ ಹೋದರೆ, ಚಿಕ್ಕ ಮಕ್ಕಳ ವಿಷಯದಲ್ಲಿ ನೀನು ಆಲೋಚನೆಯನ್ನು ಮಾಡದೆ ಹೋದರೆ, ಇವತ್ತು ಚಿಕ್ಕ ಮಕ್ಕಳ ವಿಷಯದಲ್ಲಿ ನೀನು ಪ್ರಾರ್ಥನೆಯನ್ನು ಮಾಡದೆ ಹೋದರೆ, ಇವತ್ತು ಚಿಕ್ಕ ಮಕ್ಕಳ ವಿಷಯದಲ್ಲಿ ನಿನಗೆ ಕನಿಕರ ಇಲ್ಲದೆ ಹೋದರೆ, ದೇವರು ನಿನ್ನನ್ನು ನನ್ನನ್ನು ಗದರಿಸುವಂಥ ದೇವರಾಗಿದ್ದಾರೆ. ಗದರಿಸ್ತಾರೆ ದೇವರು. ದೇವರು ಹೇಳ್ತಾರೆ, ನನ್ನ ಬಳಿಗೆ ಬರುವಂಥ ಚಿಕ್ಕ ಮಕ್ಕಳಿಗೆ ಯಾರಾದರೂ ಅಡ್ಡಿಪಡಿಸಿದ್ರೆ ಅವ್ರನ್ನೇನು ಮಾಡಬೇಕಂತೆ? ಬೀಸೋ ಕಲ್ಲನ್ನು ಅವರ ಕುತ್ತಿಗೆಗೆ ಕಟ್ಟಿಬಿಟ್ಟು ಅವ್ರನ್ನ ಎತ್ಕೊಂಡೋಗಿ ಸಮುದ್ರದಲ್ಲಿ ಬಿಸಾಕಿ ಅಂತ ದೇವರ ವಾಕ್ಯ ಮತ್ತಾಯನ ಬರೆದಂಥ ಸುವಾರ್ತೆ 18ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಆದರೆ ನನ್ನಲ್ಲಿ ನಂಬಿಕೆ ಇಡುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿಯಾದರೆ ಅಂಥವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಳುಗಿಸಿ ಬಿಡುವುದು ಅವನಿಗೆ ಹಿತವಾಗುವುದು. ಆಮೇನ್. ನೋಡಿ, ದೇವ್ರಿಗೆ ಎಷ್ಟು ಕೋಪ ಬಂದಿದ್ರೆ, ದೇವರಿಗೆ ಎಷ್ಟು ಚಿಕ್ಕ ಮಕ್ಕಳ ವಿಷಯದಲ್ಲಿ ಬೇಸರ ಆಗಿದ್ದರೆ, ಚಿಕ್ಕ ಮಕ್ಕಳಿಗೆ ಅಡ್ಡಿಪಡಿಸೋಂಥವ್ರಿಗೆ ಏನು ಹೇಳ್ತಾ ಇದ್ದಾರೆ ದೇವರು? ಕೊರಳಿಗೆ ಬೀಸೋ ಕಲ್ಲು ಕಟ್ಟಿಬಿಟ್ಟು ಅವ್ರನ್ನ ಎತ್ಕೊಂಡೋಗಿ ಸಮುದ್ರದ ಮಧ್ಯದಲ್ಲಿ ಬಿಸಾಕಿ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ಹಾಸ್ಟೆಲಲ್ಲಿ ಒಬ್ಬ ಹುಡುಗನನ್ನು ಓದಿಸ್ತಾ ಇದ್ದೀವಿ. ಆ ಹುಡುಗ 1-2 ವರ್ಷ ಇದ್ದ. ಅಲ್ಲಿ 8ನೇ ಕ್ಲಾಸ್ಗೆ ಬಾಗ್ಲೂರು ಸ್ಕೂಲಿಗೆ ಸೇರಿಸಿದ್ವಿ. ಅವನೇನು ಮಾಡ್ದ, ಬಾಗ್ಲೂರು ಸ್ಕೂಲಿಗೆ ಹೋಗ್ತಾ 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 ಆ ಬಾಗ್ಲೂರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಇನ್ನೊಂದು ಹಳ್ಳಿ. ಆ ಹಳ್ಳಿಯಲ್ಲಿ ಕೆಲವರು ಪೋಖ್ರಿಗಳು, ಒಂದು 3 ಜನ ಹುಡುಗರು. ಆ ಹುಡುಗರ ಜೊತೆ ಸೇರಿಬಿಟ್ಟವನೇ. ಆ ಹುಡುಗರ ಜೊತೆ ಸೇರಿಬಿಟ್ಟು ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ. ಹಸು ಮೇಯ್ಸೋಕ್ಕೆ ಹೋಗೋದು ಅವ್ರ ಜೊತೆಯಲ್ಲಿ. ಇಲ್ಲಿಂದ ಸೈಕಲ್ ಹೋಗೋದು, ಸೈಕಲ್ ಕೊಡಿಸಿದ್ದೆ, ಸೈಕಲಲ್ಲಿ ಹೋಗೋದು, ಅಲ್ಲೆಲ್ಲೋ ಕೆರೆ ಹತ್ರ ಸೈಕಲ್ ಹಾಕೋದು, ಹಸುಗಳು ಮೇಯಿಸೋದು, ಅಲ್ಲೆಲ್ಲೋ ಆಟ ಆಡೋದು, ಹಿಂಗೆ ಮಾಡ್ಕೊಬರ್ತಾಯಿದ್ದ. ಒಂದು ಸಾರಿ ಟೀಚರ್ ಫೋನ್ ಮಾಡಿದ್ರು, ಈ ಥರ ನಿಮ್ಮ ಹುಡುಗ ಸ್ಕೂಲಿಗೆ ಬರ್ತಾಯಿಲ್ಲ ಸರ್ ಅಂತ. ಅವನನ್ನು ಮನೆಯಲ್ಲಿ ಕರೆದು ಅವನನ್ನು ಗದರಿಸಿ, ನಾಳೆ ನಾನು ಸ್ಕೂಲ್ಗೆ ಹೋಗಬೇಕು ಅಂತ ಕಳಿಸಿದ್ರು ಸ್ಕೂಲಿಗೆ. ಕಳಿಸಿದ್ರೆ ನೆಕ್ಸ್ಟ್ ಡೇ ಅವನು ಹಾಸ್ಟ್ಲಿಗೆ ಬರಲಿಲ್ಲ. ಸುಮಾರು ಕಡೆ ಹುಡುಕಿದ್ರು, ಎಲ್ಲಿ ಹುಡುಕಿದ್ರು ಸಿಗ್ತಾಯಿಲ್ಲ. ಎಲ್ಲಿದ್ದಾನೆ ಅವನು? ಅದೇ ಊರಲ್ಲಿ ಆ ಒಂದು ಕೆಟ್ಟ ಹುಡುಗರು ಇದ್ದಾರಲ್ಲ, ಅವ್ರ ಜೊತೆ ಸೇರಿಕೊಂಡು ಅವ್ರ ಮನೆಯಲ್ಲೇ ಇದ್ದಾನೆ. 1 ವಾರ ಹುಡುಕಿದ್ರು ಸಿಕ್ಕಲಿಲ್ಲ. ಅವ್ರ ಮನೆಯಲ್ಲೇ ತಿನ್ಕೊಂಡು ಅವ್ರ ಮನೆಯಲ್ಲೇ ಅಲ್ಲೇ ಇದ್ದೋಗಿದ್ದಾನೆ. ಲಾಸ್ಟಿಗೆ ಯಾರೋ ಹೇಳಿದ್ರು, ಇಂಥ ಕಡೆ ಅವ್ರ ಮನೆಯಲ್ಲಿದ್ದಾನೆ ಅಂತೇಳಿ. ಹೋಗಿ ಅಲ್ಲಿ ಗಾಡಿಯಲ್ಲಿ ಹೋಗಿ ನಿಂತ್ಕೊಂಡ್ರೆ ಏನು ನಮ್ಮನ್ನು ನೋಡ್ಬಿಟ್ಟು ಓಡ್ತಾನೆ. ಆಯಿತು ಅಂಥೇಳಿ ಹಿಡ್ಕೊಂಬಂದು ಮತ್ತೆ ಅವನಿಗೆ ಬುದ್ಧಿ ಹೇಳಿ ಸ್ಕೂಲಿಗೆ ಮತ್ತೆ ಕಳಿಸ್ದೆ. ಅವರಮ್ಮ ಏನು ಮಾಡಲಂದರೆ, ಅವನನ್ನು ರಜೆಗೆ ಮನೆಗೆ ಕರ್ಕೊಂಡು ಹೋದ್ಲು. ಅಣ್ಣ ನಾ ಕೊಡುಕಿನ ಇಂಟಿಕಂಸನ ಪಿಲ್ಸ್ಕಪ್ಪ ಹೊಚ್ಚಿಸ್ತಾನಂತ. ಆಯಿತು ಅಂಥೇಳಿ ಅವ್ರ ಮಗನನ್ನು ಅವ್ರ ಮನೆಗೆ ಕಳಿಸಿದ್ರೆ, ಮನೆಗೆ ಹೋದವನು ವಾಪಸ್ ಬರಲೇ ಇಲ್ಲ. ಅವರ ತಾಯಿ ಅರ್ಧಕ್ಕೆ ಕರ್ಕೊಬಂದರೆ ಬಸ್ಸಲ್ಲಿ ಇಳಿದ್ಬಿಟ್ಟು ಅವನು ಅರ್ಧದಿಂದನೇ ಓಡಿಬಿಟ್ನಂತೆ ಮನೆಗೆ. ಮೊನ್ನೆ ಅವನು ನಮ್ಮ ಮನೆಗೆ ಬಂದಿದ್ದ. ಆ ಹುಡುಗ ಹೆಂಗಿದ್ದಾನೆ ಅಂತಂದರೆ, ಸಣ್ಣಕ್ಕೆ ಉದ್ದಕ್ಕೆ, ಏನು ತಿಂದಿರೋ ಥರ ಕೂದಲು ಬಿಟ್ಕೊಂಡು, ಇವತ್ತು ಗಾರೆ ಕೆಲಸ ಮಾಡಿಕೊಂಡು ಸಿಮೆಂಟನ್ನು ಕಲಿಸ್ಕೊಂಡು ಇವತ್ತು ಕೆಲಸ ಮಾಡ್ತಾಯಿದ್ದಾನೆ. ಅವನನ್ನು ನೋಡಿದಾಗ ಭಾಳ ಬೇಜಾರಾಯಿತು. ನಾನು ಅವನು ಕೇಳಿದೆ, ನೋಡಿದೆನೋ ಇವಾಗ ಎಷ್ಟು ಕಷ್ಟಪಡ್ತಾ ಇದೆಯಾ, ನೆಮ್ಮದಿಯಾಗಿ ಅವತ್ತು ಸ್ಕೂಲ್ಗೆ ಹೋಗಿದ್ದಾರೆ. ಇವತ್ತು ಫಸ್ಟ್ ಪಿ ಯು ಸಿಯಲ್ಲಿ ಸೆಕೆಂಡ್ ಪಿ ಯು ಸಿಯಲ್ಲಿ ಇರಬೇಕಾಗಿತ್ತು ಅವನು. ಇವತ್ತು ಓದಿದ್ದಿದ್ರೆ ಫಸ್ಟ್ ಪಿ ಯು ಸಿ ಓದ್ತಾ ಇದ್ದೆ ನೀನು, ಇವತ್ತು ನೋಡಿದೆ ಇಷ್ಟು ಕಷ್ಟಪಡ್ತಾ ಇದೆಯಾ ಅಂತ. ಇವತ್ತು ಈ ಥರ ಮಕ್ಕಳು ಕೆಟ್ಟೋಗಿ ತಮ್ಮ ಒಂದು ಜೀವನಗಳನ್ನು ನಾಶ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಒಂದು ಸಭೆಯಾಗಿ ಇವತ್ತು ನಾವು ಒಂದು ಭಾರ ಉಳ್ಳವರಾಗಬೇಕು. ಚಿಕ್ಕ ಮಕ್ಕಳ ವಿಷಯದಲ್ಲಿ ಚಿಕ್ಕ ಮಕ್ಕಳನ್ನು ಎಲ್ಲಾದರೂ ನೋಡಿದ್ರೆ ಅವ್ರಿಗೆ ಪ್ರೀತಿ ತೋರಿಸುವಂಥ ಸಭೆ ಆಗಬೇಕು.
ಚಿಕ್ಕ ಮಕ್ಕಳು ಎಲ್ಲಾದರೂ ನಿಮ್ಮ ಕಣ್ಣಿಗೆ ಕಾಣಿಸಿದ್ರೆ ಓದೋದಕ್ಕೆ ಬರೆಯೋದಕ್ಕೆ ಬರದೆ ಅವರೇನಾದರೂ ಕೆಲಸದಲ್ಲಿ ಇದ್ದರೆ ಅವ್ರನ್ನ ಹೋಗಿ ಪ್ರೀತಿಯಿಂದ ಕಾಣಿ, ಪ್ರೀತಿಯಿಂದ ಅವ್ರನ್ನ ನೋಡಿ ಕಂಡು ಅವ್ರನ್ನ ಮಾತಾಡಿಸಿ ಅವರನ್ನು ಒಳ್ಳೆಯ ಮಾರ್ಗಕ್ಕೆ, ಸನ್ಮಾರ್ಗಕ್ಕೆ ನಡೆಸುವಂಥ ಒಂದು ಭಯಂಕರವಾಗಿರುವಂಥ ಒಂದು ಜವಾಬ್ದಾರಿ, ಒಂದು ಭಾರ ಇವತ್ತು ಸಭೆಯಾಗಿ ನಿಮಗೂ ನನಗೂ ದೇವರು ಕೊಟ್ಟಿದ್ದಾರೆ. ಆಮೇನ್. ಆ ಭಾರದ ಒಂದು ಅಂಗವಾಗಿ ಇವತ್ತು ಈ ವಾರದಲ್ಲಿ ನಾವು ಸಭೆಯಲ್ಲಿ VBS ಕ್ಲಾಸನ್ನು ಮಾಡ್ತಾಯಿದ್ದೀವಿ. VBS ಕ್ಲಾಸನ್ನು ಕಳೆದ ವಾರದಲ್ಲಿ ನಾವು ಎಲ್ಲರಿಗೂ VBS ಪುಸ್ತಕಗಳನ್ನು ಕೊಟ್ಟು ಕಳಿಸಿದ್ದೀವಿ. ಎಷ್ಟು ಜನ ಆ VBS ಪುಸ್ತಕಗಳನ್ನು ಓದಿ ನೀವು ಕ್ಲಾಸ್ ಮಾಡಲಿಕ್ಕೆ ಸಿದ್ಧವಾಗಿದ್ದೀರೋ ಇಲ್ವೋ ಗೊತ್ತಿಲ್ಲ. ಆದರೆ ನಾಳೆ ಸೋಮವಾರದಿಂದ ನಾವೇನು ಮಾಡಬೇಕಾಗಿದೆ, ಅನೇಕ ಮಕ್ಕಳನ್ನು ನಾವು ಸೇರಿಸಿ ಅವರಿಗೆ ಸನ್ಮಾರ್ಗವನ್ನು ಹೇಳ್ಕೊಡ್ಬೇಕಾಗಿದೆ, ಅವರಿಗೆ ಉತ್ತಮವಾದ ಮಾರ್ಗವನ್ನು ಬೋಧಿಸಬೇಕಾಗಿದೆ. ಡ್ರಗ್ಸ್ ತಗೊಳ್ಳೋದ್ರಿಂದ ಮಕ್ಕಳಿಗೆ ಏನೆಲ್ಲ ಅಡಚಣೆ ಆಗ್ತಾಯಿದೆ ಅಂತ ಅವ್ರನ್ನ ತಿಳಿಸ್ಬೇಕಾಗಿದೆ. ಪ್ರಪಂಚದಲ್ಲಿ, ಭಾರತ ದೇಶದಲ್ಲಿ ಏನು ಈ ಬಾಲಾಪರಾಧ ಮಾಡ್ತಾ ತಮ್ಮ ಜೀವನಗಳನ್ನು ಹಾಳು ಮಾಡ್ಕೊಳ್ತಾ ಇದ್ದಾರಲ್ಲ ಮಕ್ಕಳು, ಆ ಮಕ್ಕಳ ವಿಷಯವನ್ನು ನಾವು ಚಿಕ್ಕ ಮಕ್ಕಳಿಗೆ ತಿಳಿ ಹೇಳಿ, ನೋಡಪ್ಪ ಈ ಥರ ಕಷ್ಟಪಡ್ತಾ ಇದ್ದಾರೆ, ಈ ಥರ ಬಾಲಾಪರಾಧದಲ್ಲಿ ಮುಳುಗೋಗಿದ್ದಾರೆ, ಈ ಥರ ಓದಿದೆ, ಈ ಥರ ಗಾರೆ ಕೆಲಸ ಮಾಡ್ಕೊಂಡು ಇವತ್ತು ಜನ ನಾಶ ಆಗ್ತಾ ಇದ್ದಾರೆ ಅಂತೇಳಿ ಅವ್ರಿಗೆ ಈ ವಾರ ಎಲ್ಲ ನಾವು ಸಭೆಯಾಗಿ ಒಂದು ತಿಳುವಳಿಕೆಯನ್ನು ನಾವು ಹೇಳಬೇಕಾಗಿದೆ. ಆಮೇಲೆ ಈ ವಾರದಲ್ಲಿ ಸೋಮವಾರದಿಂದ ಹಿಡಿದು ಪ್ರತಿಯೊಬ್ಬೊಬ್ಬರು ಚಿಕ್ಕ ಮಕ್ಕಳ ಭಾರವುಳ್ಳವರಾಗಿ ಪ್ರತಿದಿನ ಮುಂಜಾನೆ ಪ್ರಾರ್ಥನೆ ಮಾಡುವಾಗ, ಸಾಯಂಕಾಲ ನೀವು ಪ್ರಾರ್ಥನೆ ಮಾಡುವಾಗ, ಈ ವಾರ ಎಲ್ಲ ನಾವು ಚಿಕ್ಕ ಮಕ್ಕಳಿಗಾಗಿ ಪ್ರಾರ್ಥನೆಯನ್ನು ಮಾಡೋಣ. ಚಿಕ್ಕ ಮಕ್ಕಳ ರಕ್ಷಣೆಗಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಚಿಕ್ಕ ಮಕ್ಕಳು ಹೆಚ್ಚಿನದಾಗಿ ಸಭೆಗೆ ಬರುವ ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ಚಿಕ್ಕ ಮಕ್ಕಳು ಹೆಚ್ಚಿನದಾಗಿ ರಕ್ಷಣೆ ಹೊಂದಲಿಕ್ಕಾಗಿ ಈ ವಾರ ಎಲ್ಲ ನಾವು ಚಿಕ್ಕ ಮಕ್ಕಳ ವಿಷಯದಲ್ಲಿ ಭಾರವುಳ್ಳವರಾಗಿ ಪ್ರಾರ್ಥನೆಯನ್ನು ಮಾಡೋಣ. ಈ ವಾರದಲ್ಲಿ ಸಾಧ್ಯ ಆದರೆ ಎಲ್ಲರೂ ಚಿಕ್ಕ ಮಕ್ಕಳನ್ನು ನಾವು ವಿಸಿಟ್ ಮಾಡೋಣ. ಎಲ್ಲೆಲ್ಲಿ ಯಾವ್ಯಾವ ಊರಲ್ಲಿ ನೀವು ಬರ್ತಾ ಇದ್ದೀರೋ ಆ ಊರುಗಳಲ್ಲಿ ಕೆಟ್ಟು ಹೋಗಿರುವಂಥ ಮಕ್ಕಳು, ಓದು ಬರಹ ಬರದಿರುವಂಥ ಮಕ್ಕಳು, ಓದುತ್ತಾ ಇರುವಂಥ ಮಕ್ಕಳು ಎಲ್ಲರನ್ನ ನಾವು ಒಟ್ಟಾಗಿ ಸೇರಿಸಿ ಅವರಿಗೆ ಸಮಾಜದಲ್ಲಿ ಆಗ್ತಿರುವಂಥ ಬದಲಾವಣೆಗಳನ್ನೆಲ್ಲ ಹೇಳಿ, ದೇವರ ವಾಕ್ಯಗಳನ್ನು ಹೇಳಿ ಅವರನ್ನು ನೀತಿವಂತರಾಗಿ, ಅವರನ್ನು ದೇವರ ಮಕ್ಕಳನ್ನಾಗಿ ನಾವು ಮಾರ್ಪಡಿಸೋಣವಾ. ಈ ವಾರ ಎಲ್ಲ ನಾವು ಚಿಕ್ಕ ಮಕ್ಕಳಿಗಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣವಾ. ದೇವರು ಚಿಕ್ಕ ಮಕ್ಕಳನ್ನು ತುಂಬಾ ಪ್ರೀತಿ ಮಾಡ್ತಾರೆ. ಆತನ ಚಿಕ್ಕ ಮಕ್ಕಳ ವಿಷಯದಲ್ಲಿ ಈ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ ನಮಗೆ ಈ ರೀತಿಯಾಗಿ ಹೇಳುತ್ತೆ. 12ರಿಂದ 14ವರೆಗೂ ಓದೋಣ. ನಿಮಗೆ ಹೇಗೆ ತೋರುತ್ತದೆ, ಒಬ್ಬ ಮನುಷ್ಯನಿಗೆ 100 ಕುರಿಗಳು ಇರಲಾಗಿ ಅವುಗಳಲ್ಲಿ ಒಂದು ತಪ್ಪಿಸಿಕೊಂಡರೆ ಅವನು 99 ಕುರಿಗಳನ್ನು ಬಿಟ್ಟು ಬೆಟ್ಟಕ್ಕೆ ಹೋಗಿ ತಪ್ಪಿಸಿಕೊಂಡದನ್ನು ಹುಡುಕುತ್ತಾನಲ್ಲವೇ? ಅದು ಸಿಕ್ಕಿದರೆ ತಪ್ಪಿಸಿಕೊಳ್ಳದೇ ಇರುವ 99 ಕುರಿಗಳಿಗಿಂತ ಆ ಒಂದಕ್ಕೋಸ್ಕರ ಹೆಚ್ಚಾಗಿ ಸಂತೋಷ ಪಡುವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹಾಗೆಯೇ ಈ ಚಿಕ್ಕವರಲ್ಲಿ ಒಬ್ಬನಾದರೂ ಕೆಟ್ಟು ಹೋಗುವುದು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಚಿತ್ತವಲ್ಲ. ಹಲ್ಲೆಲೂಯಾ. ಚಿಕ್ಕ ಮಕ್ಕಳಲ್ಲಿ ಒಬ್ಬರು ಕೆಟ್ಟು ಹೋಗೋದು ದೇವರ ಚಿತ್ತವಲ್ಲ. ಪ್ರತಿಯೊಬ್ಬ ಚಿಕ್ಕ ಮಗು, ಪ್ರತಿಯೊಬ್ಬ ಚಿಕ್ಕ ಹುಡುಗ ದೇವರಲ್ಲಿ ಬೆಳಿಬೇಕು, ದೇವರ ವಾಕ್ಯದಲ್ಲಿ ಬೆಳಿಬೇಕು, ದೇವರಿಗೆ ಭಯಭಕ್ತಿಯುಳ್ಳವನಾಗಿ ನಡಿಬೇಕು, ಸಮಾಜದಲ್ಲಿ ಒಳ್ಳೆಯವನಾಗಬೇಕು, ಸಮಾಜ ಘಾತುಕನಾಗಿ ಇರಬಾರ್ದು ಅಂತೇಳಿ ದೇವರು ಬಯಸ್ತಾರೆ. ಆಮೇನ್. ಚಿಕ್ಕ ಮಕ್ಕಳ ವಿಷಯದಲ್ಲಿ ಇವತ್ತು ನಿನ್ನ ತೀರ್ಮಾನ ಏನು? ನೀನೇನು ತೀರ್ಮಾನ ಮಾಡಿದ್ಯಾ ಚಿಕ್ಕ ಮಕ್ಕಳ ವಿಷಯದಲ್ಲಿ? ಚಿಕ್ಕ ಮಕ್ಕಳಿಗಾಗಿ ನೀನೇನು ಮಾಡಬೇಕು ಅಂತ ನೀನು ಅಂದ್ಕೊಳ್ತಾ ಇದ್ದೀಯಾ? ಇವತ್ತು ನೀನು ಆಲೋಚನೆ ಮಾಡಬೇಕಾಗಿದೆ. ಚಿಕ್ಕ ಮಕ್ಕಳಿಗಾಗಿ, ಚಿಕ್ಕ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ನೀನೇನು ಮಾಡ್ತಾ ಇದ್ದೀಯಾ? ನೀನೇನು ಮಾಡಬೇಕು ಅಂದ್ಕೊಂಡಿದ್ದೀಯಾ? ಇವತ್ತು ದೇವ್ರ ಹತ್ರ ಹೇಳು. ಇವತ್ತೊಂದು ತೀರ್ಮಾನ ಮಾಡಿ ಹೇಳು. ದೇವರು ಚಿಕ್ಕ ಮಕ್ಕಳನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ.
ಚಿಕ್ಕ ಮಕ್ಕಳು ತನ್ನ ಬಳಿಗೆ ಬರಲಿ ಅಂತ ದೇವರು ಎರಡೂ ಕೈಯನ್ನು ಅಗಲವಾಗಿ ಚಾಚಿ ಆತನ ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಕರ್ಕೊಬನ್ನಿ ಅಂತ ಆತನು ಕರೀತಾ ಇದ್ದಾನೆ. ಇವತ್ತು ನಿನಗೂ ಸಹ ದೇವರು ಹೇಳ್ತಾರೆ, ನಾನು ಚಿಕ್ಕ ಮಕ್ಕಳನ್ನು ಪ್ರೀತಿಸ್ತೀನಿ, ನಾನು ಚಿಕ್ಕ ಮಕ್ಕಳನ್ನು ಪ್ರೀತಿಸ್ತೀನಿ. ನೀನು ಚಿಕ್ಕ ಮಕ್ಕಳಿಗಾಗಿ ಏನು ಮಾಡ್ತಾ ಇದೆಯಾ ಅಂತ ದೇವರು ಕೇಳ್ತಾರೆ. ಇವತ್ತು ನೀನೇನು ಉತ್ತರವನ್ನು ಕೊಡ್ತೀಯ? ಇವತ್ತು ಚಿಕ್ಕ ಮಕ್ಕಳನ್ನು ನೀನು ಯಾವ ರೀತಿಯಲ್ಲಿ ಪಾಪಗಳಿಗೆ ಒಳಗಾಗದಾಗೆ, ಬಾಲಾಪರಾಧಗಳಿಗೆ ಒಳಗಾಗದಾಗೆ ನೀನು ಮಾಡಲಿಕ್ಕೆ ನಿನ್ನ ಪ್ರಯತ್ನ ಏನು? ಸಭೆಯಲ್ಲಿ ಚಿಕ್ಕ ಮಕ್ಕಳನ್ನು ಕರ್ಕೊಬರ್ಲಿಕ್ಕೆ ನಿನ್ನ ಪ್ರಯಾಸ ಏನು? ಏನು ಪ್ರಯತ್ನ ಮಾಡ್ತಾ ಇದೆಯಾ ನೀನು ಚಿಕ್ಕ ಮಕ್ಕಳ ವಿಷಯದಲ್ಲಿ? ಅಯ್ಯೋ ಅವರೆಲ್ಲ ನಮ್ಮ ಮಕ್ಕಳೆಲ್ಲ, ಅವರೆಲ್ಲ ಬೇರೆಯವ್ರ ಮಕ್ಕಳು, ಹಾಳಾದರೆ ಹಾಳಾಗಲಿ ಬಿಡು, ನಮ್ಮ ಮಕ್ಕಳು ಮಾತ್ರ ನಾವು ಚೆನ್ನಾಗಿದ್ದರೆ ಸಾಕು ಬಿಡು ಅಂತ ನೀನು ಅಂದ್ಕೊಂಡಿದ್ಯಾ? ನಮ್ಮ ಮಕ್ಕಳು ಮಾತ್ರ ಚೆನ್ನಾಗಿದ್ರೆ ಸಾಕು, ನನ್ನ ಮಕ್ಕಳು ಮಾತ್ರ ಚೆನ್ನಾಗಿ ಓದಿದ್ರೆ ಸಾಕು, ನನ್ನ ಮಕ್ಕಳು ಮಾತ್ರ ದೇವ್ರನ್ನ ತಿಳ್ಕೊಂಡ್ರೆ ಸಾಕು ಅಂತ ನೀನು ಅಂದ್ಕೊಳ್ತಾ ಇದೆಯಾ? ಬೇರೆಯವರ ಮಕ್ಕಳನ್ನೆಲ್ಲ ನೀನು ಬಿಟ್ಬಿಡ್ತಾ ಇದೆಯಾ? ಬೇರೆಯವರ ಮಕ್ಕಳ ಬಗ್ಗೆ ಏನು ಕಾಳಜಿ ಇಲ್ವಾ ನಿನಗೆ? ಬೇರೆಯವರ ಮಕ್ಕಳ ಮೇಲೆ ಏನು ಜವಾಬ್ದಾರಿ ಇಲ್ವಾ ನಿನಗೆ? ಸರ್, ನಮ್ಮ ಮನೇಲಿರುವಂಥ ಮಕ್ಕಳೇ ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಅನೇಕರು ಅನ್ಕೋಬೋದು. ನಿಮ್ಮನೇಲಿರುವಂಥ ಮಕ್ಕಳಿಗಾಗಿ, ಬೇರೆಯವರ ಮಕ್ಕಳಿಗಾಗಿ ಈ ವಾರ ಎಲ್ಲ ದೇವ್ರ ಹತ್ರ ಭಾರವಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣವಾ? ಬಾಲಾಪರಾಧಗಳನ್ನು ತಡಿಬೇಕು ಅಂತೇಳಿ ಪ್ರಾರ್ಥನೆ ಮಾಡೋಣವಾ? ಲೈಂಗಿಕ ದೌರ್ಜನ್ಯಗಳು ತಡಿಬೇಕು ಅಂತ ನಾವು ಪ್ರಾರ್ಥನೆ ಮಾಡೋಣವಾ? ಬಾಲ ಕಾರ್ಮಿಕರಿಗಾಗಿ ನಾವು ಪ್ರಾರ್ಥನೆ ಮಾಡೋಣವಾ? ಈ ವಾರವೆಲ್ಲ ಯಾರು ಮುಂಜಾನೆ ಪ್ರೇಯರ್ ಲೀಡ್ ಮಾಡ್ತೀರಾ, ನೀವು ಕುತ್ಕೊಂಡು ಯೋಚನೆ ಮಾಡಿ ಯಾವ್ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಚಿಕ್ಕ ಮಕ್ಕಳ ವಿಷಯಕ್ಕಾಗಿ ಒಂದು ಲೀಸ್ಟ್ ಮಾಡಿ. ಪ್ರತಿದಿನ ಈ ವಾರ ಎಲ್ಲ ನಾವು ಚಿಕ್ಕ ಮಕ್ಕಳಿಗಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಈ ವಾರ ಎಲ್ಲ ಚಿಕ್ಕ ಮಕ್ಕಳ ವಿಷಯವಾಗಿ ನಾವು ಧ್ಯಾನ ಮಾಡೋಣ. ಈ ವಾರವೆಲ್ಲ ನಾವು ಚಿಕ್ಕ ಮಕ್ಕಳನ್ನು ದೇವರ ಸನ್ನಿಧಾನಕ್ಕೆ ನಡೆಸ್ಕೊಡುವುದಕ್ಕೆ ಒಂದು ಮಾರ್ಗವನ್ನು ನಾವು ಹುಡುಕಿ ಆ ಚಿಕ್ಕ ಮಕ್ಕಳನ್ನು ಸನ್ಮಾರ್ಗದಲ್ಲಿ ನಡೆಸಲಿಕ್ಕೆ ನಾವು ತೀರ್ಮಾನ ಮಾಡೋಣವಾ? ಹಾಗಾದರೆ ನಾವು ಕಣ್ಣುಗಳನ್ನು ಮುಚ್ಚಿ ದೇವ್ರ ಹತ್ರ ಕೇಳೋಣ. ದೇವರೇ, ನಾನು ಚಿಕ್ಕ ಮಕ್ಕಳನ್ನು ಈ ವಾರದಲ್ಲಿ ನಾನು ಸನ್ಮಾರ್ಗಕ್ಕೆ ನಡೆಸುವಾಗೆ ನನ್ನನ್ನೊಂದು ಪಾತ್ರೆಯಾಗಿ ಉಪಯೋಗ ಮಾಡ್ಕೊಪ್ಪ. ಈ ವಾರದಲ್ಲಿ ದೇವರೇ, ನಾನು ಚಿಕ್ಕ ಮಕ್ಕಳನ್ನು ನಿನ್ನ ಪಾದ ಸನ್ನಿಧಾನಕ್ಕೆ ನಡೆಸುವಂಥ ಮಗನಾಗಿ ಮಗಳಾಗಿ ನಾನು ಬೆಳೆಯುವಂತೆ ಸಹಾಯ ಮಾಡಪ್ಪ. ಎಷ್ಟೊಂದು ಜನ ಅಪ್ಪ ಚಿಕ್ಕ ಮಕ್ಕಳು ಇವತ್ತು ಬಾಲಾಪರಾಧಿಗಳಾಗಿದ್ದಾರೆ ಸ್ವಾಮಿ. ಎಷ್ಟೊಂದು ಜನ ಚಿಕ್ಕ ಮಕ್ಕಳು ಇವತ್ತು ಬಾಲ ಕಾರ್ಮಿಕರಾಗಿದ್ದಾರೆ ಸ್ವಾಮಿ. ಎಷ್ಟೊಂದು ಜನ ಚಿಕ್ಕ ಮಕ್ಕಳು ಇವತ್ತು ಲೈಂಗಿಕ ದೌರ್ಜನ್ಯಕ್ಕೊಳಗಾಗಿದ್ದಾರೆ ಅಪ್ಪ. ಎಷ್ಟೊಂದು ಚಿಕ್ಕ ಮಕ್ಕಳು ಇವತ್ತು ದೇವರೇ ಅಪ್ಪ ಡ್ರಗ್ಸ್ಗೆ ದಾಸರಾಗಿದ್ದಾರೆ. ಎಸಯ್ಯ, ಆ ಚಿಕ್ಕ ಮಕ್ಕಳನ್ನು ನೀನು ಬಿಡಿಸಪ್ಪ. ಆ ಚಿಕ್ಕ ಮಕ್ಕಳನ್ನು ನೀನು ಬಿಡಿಸಪ್ಪ ದೇವರೇ. ಚಿಕ್ಕ ಮಕ್ಕಳನ್ನು ನೀನು ರಕ್ಷಣೆ ಮಾಡಪ್ಪ ಅಂಥೇಳಿ ನಾವೆಲ್ಲರೂ ಬಾಯಿ ತೆಗೆದು ನಿಮಿಷ ಪ್ರಾರ್ಥನೆಯನ್ನು ಮಾಡೋಣವಾ? ಎಲ್ಲರೂ ಭಾರವುಳ್ಳವರಾಗಿ ನಿಮ್ಮ ಮಕ್ಕಳಿಗಾಗಿ ದೇವ್ರ ಹತ್ರ ಕೇಳೋಣವಾ? ಯೇಸುವೇ, ಅಪ್ಪ, ಈ ವಾರವೆಲ್ಲ ಚಿಕ್ಕ ಮಕ್ಕಳನ್ನ ಆಶೀರ್ವಾದನ ಮಾಡಪ್ಪ. ಈ ದೇವರೇ, ಈ ಬೇಸಿಗೆ ರಾಜ್ಯದಲ್ಲಿ ಅನೇಕರು ದೇವರೇ ಅಪ್ಪ ದೇವರೇ ಕೆಟ್ಟವರ ಸಹವಾಸವನ್ನ ಮಾಡಿಕೊಂಡು ದೇವರೇ ಅಪ್ಪ ಕೆಟ್ಟ ಹುಡುಗರ ಜೊತೆಯಲ್ಲಿ ಅಪ್ಪ ಸ್ನೇಹವನ್ನು ಮಾಡಿಕೊಂಡು ಓದೋದಕ್ಕೂ ಹೋಗದೆ, ತಂದೆ ತಾಯಿಗಳ ಮಾತನ್ನ ಕೇಳದೆ ಇವತ್ತು ದಾರಿ ತಪ್ಪಿ ಹೋಗ್ತಾ ಇದ್ದಾರಪ್ಪ. ದಾರಿ ತಪ್ಪಿ ಹೋಗಿರುವಂತ ಹುಡುಗರ ಬಗ್ಗೆ ನಾವು ಬೈಬಲಲ್ಲಿ ನೋಡ್ತೀವಪ್ಪ. ದೇವರೇ, ಆ ದಾರಿ ತಪ್ಪಿ ಹೋಗಿರುವಂತ ಹುಡುಗರಾಗಿ ಇವತ್ತು ಅನೇಕರು ದೇವರೇ ಪಾಪಗಳಿಗೆ ಒಳಗಾಗಿ ಅಪ್ಪ, ವ್ಯಸನಗಳಿಗೆ ಒಳಗಾಗಿ ಅಪ್ಪ, ಮದ್ಯಪಾನಗಳಿಗೆ ಒಳಗಾಗಿ, ಧೂಮಪಾನಕ್ಕೆ ಒಳಗಾಗಿದ್ದಾರೆ ಕರ್ತನೆ. ಅಪ್ಪ, ಆಶೀರ್ವಾದನ ಮಾಡಪ್ಪ, ಆಶೀರ್ವಾದನ ಮಾಡಿ ಕರ್ತನೆ. ಅಪ್ಪ, ಚಿಕ್ಕ ಮಕ್ಕಳು ದೇವರೇ ಅಪ್ಪ, ನೀನು ಆಲಯಕ್ಕೆ ಬರಬೇಕಪ್ಪ. ಚಿಕ್ಕ ಮಕ್ಕಳನ್ನ ನೀನು ಪ್ರೀತಿಸ್ತಾ ಇದೆ ಅಲ್ವಾ ಸ್ವಾಮಿ? ಅಪ್ಪ, ಚಿಕ್ಕ ಮಕ್ಕಳಿಗೆ ಅಡ್ಡಿ ಮಾಡಬೇಡ ಅಂತ ಹೇಳ್ತಾ ಇದೆ ಅಲ್ವಾ ಅಪ್ಪ? ಪರಲೋಕ ರಾಜ ಚಿಕ್ಕ ಮಕ್ಕಳದು ಅಂತ ಹೇಳಿದೆ ಅಲ್ವಾ ಸ್ವಾಮಿ? ಅಪ್ಪ, ಚಿಕ್ಕ ಮಕ್ಕಳನ್ನ ನೀನು ಆಲಯಕ್ಕೆ ಕರ್ಕೊಂಬ ಸ್ವಾಮಿ. ಆಶೀರ್ವಾದವನ್ನ ಮಾಡಿ ನಡೆಸಬೇಕಾಗಿ ಎಲ್ಲ ಘನ ಮಾನ ಮಹಿಮೆಯನ್ನು ನಾವು ನಿಮಗೆ ಸಮರ್ಪಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇನ್.